ದೇವರನ್ನ ಸ್ತೋತ್ರ ಮಾಡುವಾಗ ಧ್ರುವರಾಜರು ಸಂಸೇವೆಯ ಸುರತರೋ ದಿವತೆ ಪ್ರಸಾದ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಭಗವಂತನ ಪ್ರಸಾದ ಯಾವ ರೀತಿ ಅಂದರೆ, ಕಲ್ಪವೃಕ್ಷ ಹೇಗೆ ನಮಗೆ ಬೇಡಿದ್ದನ್ನೆಲ್ಲ ಕೊಡ್ತದೋ ಅದೇ ರೀತಿಯಾಗಿ ಭಗವಂತನ ಅನುಗ್ರಹವೂ ಕೂಡ ಹಾಗೇ ಇರ್ತದೆ ಎಂಬ ವರ್ಣನೆಯನ್ನ ಅವರ ಆ ಭಗವಂತನ ಅನುಗ್ರಹವನ್ನ ಅನುಭವಿಸಿ ಆನಂದದಿಂದ ವರ್ಣನೆ ಮಾಡ್ತಾರೆ. ನಾವು ಕೂಡ ದೇವರ ಸೇವೆಯನ್ನ ಮಾಡ್ತೇವೆ, ಆದರೆ ಅನುಗ್ರಹವನ್ನ ಆನಂದಿಸುವುದಿಲ್ಲ. ಭಗವಂತ ಕೊಟ್ಟಿರುವಂತಹ ಎಲ್ಲ ನೆಲ, ಗಾಳಿ, ನೀರು ಪ್ರತಿಯೊಂದು ಎಷ್ಟು ಅದ್ಭುತವಾದದ್ದು. ಅದನ್ನು ಆಲೋಚನೆ ಮಾಡಿದಾಗ ಆ ಭಗವಂತನ ಕಾರುಣ್ಯ. ನೀರನ್ನ ನಾವು ಸೃಷ್ಟಿ ಮಾಡಿಲ್ಲ, ಶುದ್ಧವಾದ ಗಾಳಿಯನ್ನ ನಾವು ಸೃಷ್ಟಿ ಮಾಡಿಕೊಂಡದ್ದಲ್ಲ. ನಾವು ಇಷ್ಟು ದುಡ್ಡು ಕೊಡ್ತೇವೆ, ಕೊಡು ನೀನು ಅಂತ ವ್ಯಾಪಾರ ಮಾಡುವ ಯಾವ ಅವಕಾಶವೂ ಇಲ್ಲ. ಆದರೆ ದೇವರ ಪರಮ ಕಾರುಣ್ಯ, ಕ್ಷಣ ಕ್ಷಣದಲ್ಲೂ ಕೂಡ ಅವನ ಸ್ಮರಣೆ ಮಾಡಬೇಕು. ಆದರೆ ಮರೆತೇ ಬದುಕುವುದು ನಮ್ಮ ಜೀವನ. ನೆನಪು ಆಗ್ತದೆ ಯಾವಾಗ ತುಂಬ ಕಠಿಣವಾದ ಸಂದರ್ಭ ಒದಗಿ ಬರದೆ. ಅದು ಕೊರೋನಾದಂಥ ಸಂದರ್ಭ ಬಂದಾಗ ಯಾವಾಗ ಜೀವ ಹೇಗೆ ಹೋಗ್ತದೋ ಗೊತ್ತಾಗುವುದಿಲ್ಲ. ಆವಾಗ ಭಯದಿಂದ ಮನೆಯಲ್ಲೂ ಪಾರಾಯಣ ಅಲ್ವಾ, ಆನ್ಲೈನಲ್ಲಿ ಸೇರಿಕೊಂಡು ಏನು ಎಲ್ಲವೂ ಅದ್ಭುತವಾಗಿ ನಡೆಯಿತು. ಆಮೇಲೆ ಕೊರೋನಾ ದೂರ ಆಯಿತು, ಭಗವಂತನೂ ದೂರ ಆಯಿತು. ಮತ್ತೆ ಆ ಪ್ರಕಾರ ಲೌಕಿಕದಲ್ಲಿ ನಾವು ಮುಳುಗುವಂತಹ ಪ್ರಸಂಗ ಒದಗಿ ಬರ್ತದೆ. ದೇವರ ಸ್ಮರಣೆ, ದೇವರ ಈ ಕಾರುಣ್ಯದ ಎಚ್ಚರ ನಮಗೆ ಯಾಕೆ ಬೇಕು? ಉಪಕಾರ ಮಾಡಿದ್ದನ್ನ ಮರೆತರೆ ನಾವು ಕೃತಜ್ಞರಾಗ್ತೇವೆ, ಅದಾಗಬಾರದು. ಅಷ್ಟೇ ಅಲ್ಲ, ಈ ಎಚ್ಚರ ಇದ್ದಷ್ಟು ದೇವರ ಅನುಗ್ರಹದಿಂದ ನಾವಿನ್ನೂ ಚೆನ್ನಾಗಿದ್ದೇವೆ. ಈ ಅದ್ಭುತವಾದ ದೇಹವನ್ನು ಕೊಟ್ಟಿದ್ದಾರೆ. ನೋಡುವ ಕಣ್ಣು, ಕೇಳುವ ಕಿವಿ ಇಲ್ಲದವರ ಬಳಿ ಕೇಳಬೇಕು, ಅಂಗವೈಕಲ್ಯ ಇರುವವರ ಬಳಿಯಲ್ಲಿ ಕೇಳಬೇಕು. ಕಣ್ಣು ಕಾಣದಿದ್ದಾಗ ಆಗುವ ಸಮಸ್ಯೆ ಏನು? ಇಲ್ಲ, ನಮಗೆ 2 ಕಣ್ಣು ಮಾತ್ರ ಇತ್ತು, ಅದಕ್ಕೆ ದಿವ್ಯ ದೃಷ್ಟಿಯನ್ನು ಹಾಕಿಕೊಳ್ಳುತ್ತೇವೆ ಏನೋ ಸಮಸ್ಯೆಯಿಂದ, ತಲೆನೋವು ಕಾಣುವ ಸಮಸ್ಯೆಯಿಂದಲೂ ಮತ್ತೊಂದು ಹಾಕಿಕೊಂಡಾಗ ಒಂದೊಮ್ಮೆ ಆ ಕನ್ನಡಕ ಮಿಸ್ ಆದಾಗ ಆಗುವ ಪರಿಪಾಠವನ್ನು ಗೊತ್ತಿರುತ್ತದೆ. ಅಂದರೆ ಕಣ್ಣು ಸರಿ ಇದ್ದಾಗ ಅದರ ಸುಖವನ್ನು, ದೇವರ ಕಾರುಣ್ಯವನ್ನು ಅನುಭವಿಸುವುದಿಲ್ಲ. ಕಿವಿ ಕೇಳದಿದ್ದಾಗ ಆಗುವ ತಾಪತ್ರಯ ಅನುಭವಿಸಿದಾಗ ಗೊತ್ತಾಗುತ್ತದೆ. ಇಲ್ಲ, ಶ್ರವಣಕ್ಕೆ ವಿಶೇಷವಾದ ಯಂತ್ರವನ್ನು ಇಟ್ಟುಕೊಂಡು ಒದ್ದಾಡುವ ಬಗೆ, ಅಥವಾ ಮಾತು ಆಡ್ತೇವೆ, ಅದ್ಭುತವಾಗಿ ಮಾತನಾಡ್ತೇವೆ, ಸ್ವರ ಬಿದ್ದು ಹೋಗ್ತದೆ ಒಂದು ಶೀತವಾದಾಗ, ಆಗ ನಮ್ಮ ತಾಪತ್ರಯ ಒದ್ದಾಟ ಇದೆಲ್ಲ ಅನುಭವಿಸಿದಾಗ, ಕೈ ಕಾಲು ಚೆನ್ನಾಗಿದ್ದಾಗ ಏನೂ ತೊಂದರೆ ಇಲ್ಲ. ಆದರೆ ಮಂಡಿ ನೋವು ಶುರುವಾಯಿತು ಅಥವಾ ಇನ್ಯಾವುದು ನೋವು ಶುರುವಾಯಿತು, ಆವಾಗ ಅನುಭವಿಸುವುದು. ಇದ್ದಾಗ ದೇವರ ನೆನಪಾಗಲಿಲ್ಲ, ನೋವು ಶುರುವಾದಾಗ ದೇವರ ನೆನಪಾಗ್ತಾರೆ. ಒಟ್ಟಿನಲ್ಲಿ ದೇವರ ಸ್ಮರಣೆ ಯಾಕೆ ಬೇಕು ಅಂದರೆ, ನಾವೇನೋ ಪ್ರಾರ್ಥನೆ ಮಾಡ್ಕೊಳ್ತೇವೆ ದೇವರ ಬಳಿ ಬಂದು, ಅದಾಗಬೇಕು ಇದಾಗಬೇಕು. ನಾವು ಮಠ ಮಂದಿರಗಳಿಗೆ ಬರಬೇಕು ಅಂತಾದರೆ ಪ್ರಾರ್ಥನೆಯ ದೊಡ್ಡ ಲಿಸ್ಟ್ ನಮ್ಮ ಜೊತೆ ಇರ್ತದೆ. ನನಗೆ ಇದಾಗಬೇಕು, ನನ್ನ ಮಕ್ಕಳಿಗೆ ಇದಾಗಬೇಕು, ಕಲ್ಯಾಣ, ಸಂತಾನ, ಉದ್ಯೋಗ, ಮತ್ತೊಂದು ಯಾವುದಾದರೂ ನಮ್ಮ ಪಟ್ಟಿ ಇಂದು ಮುಗಿಯಿತು ಅಂತಿಲ್ಲ. ಎಲ್ಲ ಆದ ಮೇಲೆ ಜ್ಞಾನ ಭಕ್ತಿ ವೈರಾಗ್ಯ ನೆನಪಾಗಬಹುದು. ಅಲ್ಲಿ ನನಗೆ ಈ ಪಟ್ಟಿ. ಹಾಗಾಗಿ ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ, ಪ್ರಾರ್ಥನೆ ಮಾಡಿದಾಗಲೂ ಕೂಡ ನಮ್ಮ ಇಚ್ಛೆ ಪೂರ್ಣ ಆಗಲಿಲ್ಲ, ದೇವರ ಬಗ್ಗೆ ಕಂಪ್ಲೇಂಟ್ ಶುರು ಮಾಡ್ತೇವೆ ಅಲ್ವಾ. ಇಷ್ಟು ಸೇವೆ ಮಾಡಿದ್ವಿ, ರಾಯರ ಸನ್ನಿಧಾನದಲ್ಲಿ ಬಂದು ತುಪ್ಪದ ದೀಪ ಹಚ್ಚಿಟ್ಟು ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಎಲ್ಲ ಮಾಡಿದ್ವಿ, ಆದರೂ ರಾಯರ ಅನುಗ್ರಹ ಮಾಡಲಿಲ್ಲ ಅನ್ನೋದಾಗಿ ಕಂಪ್ಲೇಂಟ್ ಮಾಡೋದು ಯಾರ ಮೇಲೆ? ರಾಯರ ಮೇಲೆ, ದೇವರ ಮೇಲೆ. ವ್ರತ ಮಾಡಿದ್ವಿ, ಯಾವ ವಿಷ್ಣು ಪಂಚಕ ಇರಬಹುದು ಅಥವಾ ಇನ್ಯಾವ ಧಾರಣೆ ಯಾವ ಬೇರೆ ಬೇರೆ ವ್ರತಗಳಿದೆ, ಚಾತುರ್ಮಾಸ ವ್ರತ ಇರಬಹುದು, ಅಲ್ಲ ಏಕಾದಶಿ ವ್ರತವನ್ನೇ ಕೂಡ ನಾವು ಮಾಡುವುದು ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೆ. ಉಪವಾಸ ಅಂದರೆ ಕೇವಲ ಆಹಾರವನ್ನು ಸ್ವೀಕಾರ ಮಾಡುವುದಷ್ಟು ನಿಲ್ಲಿಸುವುದಷ್ಟೇ ಅಲ್ಲ. ಉಪವಾಸ ಅಂದರೆ
ದೇವರ ಸಮೀಪದಲ್ಲಿ ವಾಸ ಮಾಡುವುದು, ಹತ್ತಿರದಲ್ಲಿರುವುದು. ಹರಿದಿನ ಅಂತ ಏಕಾದಶಿ ಇರುವಂಥದ್ದು. ನಾವೆಷ್ಟು ಸಮಯವನ್ನ ಏಕಾದಶಿ ದಿನ ದೇವರ ಹತ್ತಿರ ಇರಲಿಕ್ಕೆ, ದೇವರ ಸ್ಮರಣೆಯಲ್ಲಿ ಮುಳುಗಲಿಕ್ಕೆ ಪ್ರಯತ್ನ ಪಡ್ತೇವೆ. ಒಂದೊಮ್ಮೆ ಈ ಎಚ್ಚರ ಜಾಸ್ತಿ ಆದರೆ ಅದರಿಂದ ಆಗುವ ಲಾಭ ಏನು? ನಮ್ಮ ಜೀವನದಲ್ಲಿ ಅಲ್ಲಲ್ಲಿ ವಿಘ್ನಗಳು ಬರ್ತವೆ. ಏನು? ನಾನು ಕೇಳಿಕೊಂಡದ್ದು ಆಗ್ತಾ ಇಲ್ಲ, ನಾನು ಅಂದುಕೊಂಡದ್ದು ಆಗ್ತಾ ಇಲ್ಲ, ನನಗೆ ಸಿಗಬೇಕಾದದ್ದು ನನಗೆ ಸಿಗ್ತಾ ಇಲ್ಲ. ನನಗೆ ಯೋಗ್ಯತೆ ಇದೆ, ನನಗೆ ಒಳ್ಳೆ ವಯಸ್ಸಿದೆ, ಒಳ್ಳೆ ಸಂಪಾದನೆ ಇದೆ, ಕಲ್ಯಾಣ ಆಗ್ತಾ ಇಲ್ಲ. ಇಲ್ಲ, ಏನು ರೂಪ ಚೆನ್ನಾಗಿಲ್ಲ, ಅಂಥವ್ರಿಗೆ ಮದುವೆ ಆಯಿತು ಅಂದ್ರೆ ತಲೆ ಕೂದಲು ಹೋದವರು ಇಂಥವ್ರು ಅವ್ರಿಗೆ ಮದುವೆ ಆಗ್ತಾ ಇದೆ. ನಾನು ನೋಡ್ಲಿಕ್ಕೆ ಸುಗಂಧರೂಪ ಚಂದ ಇದ್ದೇನೆ, ನನಗೆ ಮದುವೆ ಆಗ್ತಾ ಇಲ್ಲ. ಅದು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಈ ವಿಚಾರಗಳು ಬರ್ತಾ ಹೋಗ್ತದೆ, ಸಮಸ್ಯೆಗಳು ಅಲ್ಲ. ಅವ್ರು ಏನೂ ಚೆನ್ನಾಗಿಲ್ಲ, ಸಂಪಾದನೆ ಜಾಸ್ತಿ ಇಲ್ಲ, ಅದು ಚೆನ್ನಾಗಿದ್ದಾರೆ. ನಾವು ಲಕ್ಷಗಳು ಸಂಪಾದನೆ ಮಾಡ್ತಾ ಇದ್ದೇವೆ, ನೆಮ್ಮದಿ ಇಲ್ಲ, ತಿಕ್ಕಾಟ ತಿಕ್ಕಾಟ ತಿಕ್ಕಾಟ. ಯಾಕೆ ಬರ್ತದೆ ಇದೆಲ್ಲ ಅಂದರೆ ದೇವರ ಸಂಕಲ್ಪ ಏನಿದೆ ಅದು ನಮ್ಮದಾಗಿಲ್ಲ. ದೇವರ ಸಂಕಲ್ಪ ಏನಿದೆ ಅದು ನಮ್ಮದಾದರೆ, ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ನಮ್ಮ ಚಿಂತನೆಗಳು ನಡೆದರೆ, ನಾವು ಕಾಯ ವಾಚ ಮನಸ ದೇವರ ಚಿತ್ತದಲ್ಲಿ ಇಂದು ಈ ವನಸ್ಥಲಿಪುರ ಇಲ್ಲಿ ಪೂಜೆಗೆ ಬರಬೇಕು ಅಂತ ದೇವರ ಚಿತ್ತದಲ್ಲಿತ್ತು ಅಲ್ವಾ. ರಾಮದೇವರ ಪೂಜೆಗೆ ಬಂದು ದೇವರ ದರ್ಶನ ಮಾಡಬೇಕು ಅಂತ ಅವನ ಸಂಕಲ್ಪಕ್ಕಿತ್ತು, ಕರೆಸಿಕೊಂಡ, ದರ್ಶನ ಕೊಟ್ಟ. ಇಲ್ಲ ಅಂತ ಆಗಿದ್ದಾರೆ ನಮ್ಮ ಆಲೋಚನೆ ಏನಿರ್ತದೆ? ನಾನು ಸಮಯಕ್ಕೆ ಸರಿಯಾಗಿ ಬಂದೆ, ಪೂಜೆಯನ್ನು ನೋಡಿದ್ದು. ನಮ್ಮ ಆಲೋಚನೆ ಹೀಗೆ ಇರ್ತದೆ. ನಾನು ಬರುವಾಗ ಇನ್ನೂ ದೇವರನ್ನು ತೆಗೆದಿಡ್ತಾ ಇದ್ರು, ಇಷ್ಟು ಆಯಿತು, ಪೂಜೆ ಪೂರ್ಣವಾಗಿ ನಾನು ನೋಡಿದ್ದೆ ಅಂತ ನಾವು ಹೆಮ್ಮೆ ಕಟ್ಕೊಳ್ತೇವೆ. ಅಷ್ಟಕ್ಕೆ ಸೀಮಿತವಾಗುವುದಿಲ್ಲ, ಅಕ್ಕಪಕ್ಕ ನೋಡ್ತೇವೆ. ಅವರು ಬರುವಾಗ ಪಂಚಾಮೃತ ಮುಗ್ದೋಗಿತ್ತು ಅಲ್ಲ, ನರಸಿಂಹದೇವರ ಅಭಿಷೇಕ ಎಲ್ಲ ಮುಗ್ದೋಗಿತ್ತು, ಎಲ್ಲ ಅಲಂಕಾರ ಆಗಿ ಇನ್ನೇನು ನೈವೇದ್ಯ ಬರುವಾಗ ಅವರು ಬಂದರು. ಹೋಲಿಕೆ ನಾವು ಯಾವಾಗ ಮಾಡ್ಕೊಳ್ತಾ ಇರ್ತೇವೆ, ಅವರಿಗೆ ತಪ್ಪಿ ಹೋಯಿತು, ನನಗೆ ಲಾಭ ಆಯಿತು ಅನ್ನುವುದು ಇಲ್ಲಿ ಆಲೋಚನೆ ಮಾಡ್ತೇವೆ. ಆದರೆ ಕರೆಸಿಕೊಂಡು ದರ್ಶನ ಕೊಟ್ಟಿದ್ದು ಯಾರು? ಈ ಕಣ್ಣಿನಿಂದ ನೋಡುವಂತ ಭಾಗ್ಯ ಕರುಣಿಸಿದ್ದು ಯಾರು? ಇಲ್ಲಿಗೆ ಬಂದು ಕೂಡ ಮೊಬೈಲಲ್ಲೇ ಮುಳುಗ್ತೇವೆ ಅಂತಾದರೆ ನಮ್ಮ ಭಾಗ್ಯ ಎಷ್ಟು ಕಳೆದುಕೊಂಡ್ವಿ ನಾವು. ಆಲೋಚನೆ ಮಾಡಿದಾಗ ದೇವರ ಅನುಗ್ರಹ ಎಷ್ಟಿದೆ. ಇವತ್ತು ಆಫೀಸಿಗೆ ಹೋಗುವಂಥದ್ದು ಅಥವಾ ನಾವು ಪೂಜೆ ಗೊತ್ತಾಯಿತು, ಮಠದಲ್ಲಿ ಪೂಜೆ ಇದೆ ಗೊತ್ತಾಯಿತು, ಹೊರಡುವ ಆಲೋಚನೆ ಮಾಡಿದ್ದೇವೆ, ನಾಳೆ ದಿನ ಹೊರಡಬೇಕು ಅಂತ. ಬೆಳಿಗ್ಗೆ ಸರಿಯಾಗಿ ಫೋನ್ ಬಂತು, ಯಾರೋ ನಮ್ಮ ಸಂಬಂಧಿಕರು ಮನೆ ಬರ್ತಾರೆ ಅಂತ. ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ, ಪೂಜೆ ಮಿಸ್ ಆಗ್ತದೆ. ಇಲ್ಲ, ಪ್ರಸಾದ ಸಮಯಕ್ಕೆ ಬರ್ತೇವೆ ಅಂತ ನಾವು ತಿಳಿಸ್ತೇವೆ ಅಷ್ಟೇ, ಅಂದರೆ ಪೂಜೆ ಮಿಸ್ ಆಯಿತು. ನಮಗೆ ಈ ಭಾಗ್ಯ ಇಲ್ಲ. ಬಂದಿದ್ದೇವೆ, ಕುಳಿತಿದ್ದೇವೆ, ಕಣ್ಣು ಮುಚ್ಚಿ ನಿದ್ರೆ ಮಾಡಿಲ್ಲ, ಪೂರ್ಣವಾಗಿ ದೇವರ ಪೂಜೆಯನ್ನು ನೋಡುತ್ತಾ ಆನಂದಿಸಿದ್ದೇವೆ ಅಂತ ಆದರೆ ಆ ದೇವರ ಸಂಕಲ್ಪದಲ್ಲಿ ಆ ಹೂವು ಹಾಕುವುದು ಸ್ವಲ್ಪ ಹೀಗೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ನಾನು ಕಟ್ಟಿದ ಹೂವನ್ನೇ ಹಾಕಿದ್ದಾರೆ. ನಮ್ಮ ವಿಚಾರಧಾರೆಗಳು ಬರುವುದು ಹೀಗೆ. ಎಲ್ಲವೂ ದೇವರು ಸ್ವೀಕಾರ ಮಾಡಿದ್ದಾನೆ ಅಲ್ವಾ. ನಮ್ಮದೇನಿದೆ? ಪ್ರಕೃತಿಯಿಂದ ಸಿಕ್ಕ ಹೂವು, ಆ ಒಂದು ಪುಷ್ಪವನ್ನ ಮನೆಯಲ್ಲಿ ಬೆಳೆಯಲಿಲ್ಲ, ದುಡ್ಡು ಕೊಟ್ಟು ತರುವಂಥದ್ದು. ತಂದ ಆ ಹೂವನ್ನ ಕಟ್ಟಿ ನಾನು ಕೊಡುವ ಭಾಗ್ಯ ನನ್ನಾಗಿತ್ತು, ಸೇವೆ ಸ್ವೀಕಾರ ಮಾಡಿದ. ಈ ಎಚ್ಚರ ಬಂದರೆ ನಮ್ಗೆ ಉದಾಹರಣೆ ಎತ್ತರದ ಅರಿವು ಭಗವಂತ ಹೀಗೆ ನಮ್ಮ ಚಿಂತನೆ ಎಷ್ಟು ಚೆನ್ನಾಗಿ ನಡೀತದೋ, ದೇವರು ಕೊಟ್ಟದ್ದು, ದೇವರು ನಮ್ಮ ಹಿರಿಯರ ಆಶೀರ್ವಾದ. ಈ ಅರಿವು ಜಾಸ್ತಿವಾದಷ್ಟು ದೇವರ ಚಿಂತನೆಗೆ ಹತ್ತಿರವಾಗ್ತೇವೆ. ಆವಾಗ ದುಃಖ, ನಿರಾಸೆ, ಕೋಪ ಯಾವುದು ನಾವು ಅಂದ್ಕೊಳ್ತೇವೆ ಆಗಿಲ್ಲ ಸಿಟ್ಟು ಬಂದ್ಬಿಡ್ತದೆ. ಇದು ಮಾಡಿ ಪ್ರಯೋಜನ ಇಲ್ಲ, ಏನು ಮಾಡಿಯೂ ಪ್ರಯೋಜನ ಇಲ್ಲ, ಸಾಕು, ಇನ್ನು ರಾಯರ ಮಠಕ್ಕೆ ಹೋಗುವುದಿಲ್ಲ. ಬಂದು 1 ಗಂಟೆ ಭಜನೆ ಮಾಡ್ತಾ ಇದ್ದೆ, ಅರ್ಧ ಗಂಟೆ ಭಜನೆ ಮಾಡ್ತಾ ಇದ್ದೆ, ಈ ಸೇವೆ ಮಾಡಿದ್ದೆ, ಆ ಸೇವೆ ಮಾಡಿದೆ, ಇನ್ನು ಮೇಲೆ ಹೋಗುವುದಿಲ್ಲ. ಸೇವೆಯ ಮೇಲೆಯೇ ನನಗೆ ಜುಗುಪ್ಸೆ ಬಂದ್ಬಿಡ್ತದೆ. ಯಾವಾಗ ನಾನು ಅಂದುಕೊಂಡದ್ದು ಪೂರ್ಣವಾಗದಿದ್ದಾಗ.
ಆದರೆ ದೇವರ ಸಂಕಲ್ಪ ಯಾವುದು ನಮ್ಗೆ ಅರ್ಥ ಆಗಿಲ್ಲ. ದೇವರ ಸಂಕಲ್ಪದಲ್ಲಿ ಈಗ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಬಲಿಚಕ್ರವರ್ತಿ ಇಂದ್ರ ಪದವಿ ಬಯಸಿದ 100 ಯಾಗವನ್ನು ಮಾಡಿ ಹೊರಟ